ವಾಣಿಜ್ಯ ತೆರಿಗೆ ಇಲಾಖೆ ಎರ್ರಾಬಿರಿ ನೋಟಿಸ್ಗಳು ಕೊಟ್ಟಿತ್ತು ಅಂತ ಹೇಳೋ ಆರೋಪ ಏನಿತ್ತು, ಅದರಿಂದಾಗಿ ವರ್ತಕರಿಗೆ ಸಾಕಷ್ಟು ಸಮಸ್ಯೆ ಉಂಟಾಗಿತ್ತು. ಆನಂತರ ಇದೀಗ ಮುಖ್ಯಮಂತ್ರಿಗಳು ಇಲ್ಲ ಆ ಥರ ಏನೂ ಇಲ್ಲ, ನಾವು ವಾಪಸ್ ಪಡಿತೇವೆ ಆ ನೋಟಿಸ್ಗಳನ್ನ, ಅದಕ್ಕೆ ಕ್ರಮ ಆಗೋದಿಲ್ಲ, ಟ್ಯಾಕ್ಸ್ ಕಟ್ಟೋದು ಬೇಡ ಅಂತ ಹೇಳಿದ್ಮೇಲೆ ವರ್ತಕರು ನಿರಾಳರಾಗಿದ್ರು. ಆದರೆ ಈಗ ಯುಪಿಐ ಅನ್ನೋದು ಈ ಸಣ್ಣ ವರ್ತಕರಿಗೆ ಒಂದ್ ರೀತಿ ಬಿಸಿ ತುಪ್ಪ ಆಗ್ಬಿಟ್ಟಿದೆ. ಯಾಕೆ ನೋಡಿ. ವರ್ತಕರ ತಲೆನೋವಾದ ಡಿಜಿಟಲ್ ಪೇಮೆಂಟ್. ಯುಪಿಐ ಬಳಸಿದ್ರೆ ಟ್ಯಾಕ್ಸ್, ಬಳಸದಿದ್ರೆ ತಗ್ಗುತ್ತೆ ವಹಿವಾಟು. ಸರ್ಕಾರದ ಕ್ರಮ ವರ್ತಕರ ಪಾಲಿಗೆ ಬಿಸಿ ತುಪ್ಪ ಆಗಿಬಿಟ್ಟಿದೆ. ಈಗಾಗಲೇ ಸಣ್ಣ ವರ್ತಕರಿಗೆ ನೀಡಿರೋ ನೋಟಿಸ್ ವಾಪಸ್ ಪಡೆಯೋದಾಗಿ ಸಿಎಂ ಸ್ಪಷ್ಟಪಡಿಸಿದ್ದಾರೆ. ಆದ್ರೆ ವ್ಯಾಪಾರಿಗಳ ಟೆನ್ಷನ್ ಮಾತ್ರ ಇನ್ನೂ ಕಡಿಮೆಯಾಗಿಲ್ಲ. ಈ ಮಧ್ಯೆ ವ್ಯಾಪಾರಿಗಳಿಗೆ ಯುಪಿಐ ಅನಿವಾರ್ಯವಾಗಿಬಿಟ್ಟಿದೆ. ಕಲಬುರಗಿಯಲ್ಲಿ ಹಾಲು, ತರಕಾರಿ ವ್ಯಾಪಾರಸ್ಥರು ಮತ್ತೆ ಯುಪಿಐ ಬಳಕೆ ಶುರು ಮಾಡಿದ್ದಾರೆ. ಈಗ ಯುಪಿಐ ಮೂಲಕ ಹಣ ಪಡೆಯುತ್ತೇವೆ ಅಂತಿದ್ದಾರೆ. ಸಿಎಂ ನಿರ್ಧಾರವನ್ನು ಸ್ವಾಗತಿಸಿದ್ದಾರೆ. ನಾವು ಬೇರೆ ಕಡೆ ದುಡ್ಡು ಒಯ್ದನ ಅಲ್ಲಿ ನಾವು ಹೊಲದನ್ನು ತಂದು ಹಾಕಿದಾರೆ ಅದ್ರೊಳಗ. ಹಂಗಂದ್ರೆ ಹೆಂಗ್ರಿ ಅವ್ರು ಆಯ್ತ್ರಿ, ನಾವು 2 ದಿನ ಕಮ್ಮಿ ತರ್ತಾವ್ರಿ, ನಾವು ವ್ಯಾಪಾರಕ್ಕೆ ಉಪಯೋಗಿಸ್ಕೋತಾವ್ರಿ. ಬೆಳಗಾವಿಯಲ್ಲೂ ಹೂವಿನ ವ್ಯಾಪಾರಿಗಳು ಯುಪಿಐ ಬಳಸ್ತೀವಿ ಅಂತಿದ್ದಾರೆ. ನಗರದ ಗಣಪತಿ ಗಲ್ಲಿಯಲ್ಲಿ ಮತ್ತೆ ಡಿಜಿಟಲ್ ವಹಿವಾಟು ಶುರುವಾಗಿದೆ. ಮೈಸೂರಿನ ವ್ಯಾಪಾರಸ್ಥರು ಕೆರಳಿ ಕೆಂಡವಾಗಿದ್ದಾರೆ. ಟ್ಯಾಕ್ಸ್ ಹಾಕಿದ್ರೆ ಡಿಜಿಟಲ್ ಪೇಮೆಂಟ್ ಬಳಸಲ್ಲ, ಪ್ರತಿನಿತ್ಯ 5,000 ಬಂಡವಾಳ ಹಾಕಿ 500ರಿಂದ 1,000 ರೂಪಾಯಿ ವ್ಯಾಪಾರ ಮಾಡ್ತೀನಿ, ಹೀಗಿದ್ದಾಗ ತೆರಿಗೆ ಎಲ್ಲಿಂದ ಕಟ್ಟೋಣ ಅಂತ ಪ್ರಶ್ನೆ ಮಾಡಿದ್ದಾರೆ. ಅವರು ಕ್ಯಾಶ್ ಕೇಳಿದ್ರೆ ಕ್ಯಾಶ್ ಇರಕ್ಕೆ ನೋಡಪ್ಪ ನಮ್ಮ ಹತ್ರ ಫೋನ್ ಪೇ ಇದೆ ಅಂತ ಹೇಳ್ತಾವ್ರೆ. ಅದರಿಂದ ಸ್ವಲ್ಪ ಈಗ ಕೆಲವರು ಫೋನ್ ಪೇ ಮಾಡ್ತಿಲ್ಲ, ಈಗ ನಮ್ದು ದುಡ್ಡು ಕಟ್ಟಾಯ್ತಿದೆ ಅಂತ ಅದಕ್ಕೆ ಫೋನ್ ಪೇ ಕ್ಯಾನ್ಸಲ್ ಮಾಡ್ಬಿಟ್ಟಿದ್ವಿ. ಈಗ ಡೈಲಿ ಕ್ಯಾಶ್ ಇಸ್ಕೋತಾರ, ಡೈಲಿ ಕ್ಯಾಶ್ ಇಸ್ಕೋತೀವಿ. ಅಕಸ್ಮಾತ್ ಏನಾದ್ರೆ ದುಡ್ಡಿಲ್ಲ ಅಂತ ಹೇಳ್ತಿದ್ರೆ ಕೆಲವರ ಹತ್ರ ಫೋನ್ ಪೇ ಮಾಡಿಸ್ತೀವಿ. ಈ ಮಧ್ಯೆ ಆಟೋ ಚಾಲಕಿಯೊಬ್ಬರು ಸರ್ಕಾರದ ವಿರುದ್ಧ ಕೆರಳಿ ಕೆಂಡವಾಗಿದ್ದಾರೆ. ನಿಮ್ಮ ಗ್ಯಾರಂಟಿ ಯೋಜನೆ ಯಾರಿಗ್ ಬೇಕು ಸ್ವಾಮಿ, ನಮ್ಮನ್ನು ನೆಮ್ಮದಿಯಾಗಿರಲು ಬಿಡಿ ಅಂತಿದ್ದಾರೆ. ಏಕಾಏಕಿ ಅವರು ಈ ತರ ಟ್ಯಾಕ್ಸ್ಗಳು ಕಟ್ಟಬೇಕು, ನೀವು ಅಷ್ಟು ಕಟ್ಟಬೇಕು, ನಾವ್ ಯಾವತ್ತೂ ಕೇಳೇ ಇರ್ಲಿಲ್ಲ ಅವ್ರನ್ನ. ನಮ್ಗೆ ಆನ್ಲೈನ್ ಬೇಕು ಅಂತ ನಾವು ಕೇಳೇ ಇರ್ಲಿಲ್ಲ. ಈ ಪ್ರತಿಯೊಂದಕ್ಕೂ ಒಂದು ರೆಸ್ಟ್ ರೂಮ್ಗೆ ಹೋದ್ರೂ ಕೂಡ ಆನ್ಲೈನ್ ಪೇಮೆಂಟೇ ನಡೀತಾ ಇದೆ. ಎಲ್ಲೋದ್ರೂ ಅಷ್ಟೇ, ಯಾರು ನಮ್ಗೆ ಕ್ಯಾಶ್ ಕೊಡ್ತಾನೆ ಇಲ್ಲ. ಇದುವರೆಗೂ ಒಂದು 10 ರೂಪಾಯಿ ಕೂಡ ಜೇಬಲ್ಲಿ ಇರಲ್ಲ, ಎಲ್ಲ ನಮ್ಗೆ ನಡೀತಾ ಇರೋದು ಆನ್ಲೈನ್. ಏಕಾಏಕಿ ಇವರು ತಗೊಂಡ್ ಬಂದ್ರು, ಹೊಸ ರೂಲ್ಸ್ ಮಾಡಿದ್ರು, ಮತ್ತೆ ಇವಾಗ ನಾನು ಹಿಂದೆ ತಗೊಂಡಿದೀನಿ ಅಂದ್ರು. ಏನಕ್ಕೆ ಈ ಆಟಗಳು ಇದು ಎಲ್ಲ ನಡೀತಾ ಇರೋದು ಏನಕ್ಕೆ? ಬಡವರು ನೆಮ್ಮದಿಯಾಗಿ ಕೆಲಸ ಮಾಡೋದಕ್ಕೆ ಬಿಡ್ತಾ ಇಲ್ಲ. ಏನಾದ್ರೂ ಒಂದು ತಗೊಂಡ್ಬರೋದು, ತಲೆನೋವು ಕೊಡೋದು, ಮತ್ತೆ ನಾನೇ ಸರಿಪಡಿಸಿದೀನಿ ಅಂತ ಹೇಳೋದು. ಒಟ್ನಲ್ಲಿ ಯುಪಿಐ ಅನ್ನೋದು ವರ್ತಕರ ಪಾಲಿಗೆ ಬಿಸಿ ತುಪ್ಪ ಆಗಿಬಿಟ್ಟಿದೆ. ಈ ಕಡೆ ನುಂಗುವಾಗಿಲ್ಲ, ಉಗುಳುವಾಗಿಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ವಾಣಿಜ್ಯ ತೆರಿಗೆ ಇಲಾಖೆ ಎರ್ರಾಬಿರಿ ನೋಟಿಸ್ಗಳು ಕೊಟ್ಟಿತ್ತು ಅಂತ ಹೇಳೋ ಆರೋಪ ಏನಿತ್ತು, ಅದರಿಂದಾಗಿ ವರ್ತಕರಿಗೆ ಸಾಕಷ್ಟು ಸಮಸ್ಯೆ ಉಂಟಾಗಿತ್ತು. ಆನಂತರ ಇದೀಗ ಮುಖ್ಯಮಂತ್ರಿಗಳು ಇಲ್ಲ ಆ ಥರ ಏನೂ ಇಲ್ಲ, ನಾವು ವಾಪಸ್ ಪಡಿತೇವೆ ಆ ನೋಟಿಸ್ಗಳನ್ನ, ಅದಕ್ಕೆ ಕ್ರಮ ಆಗೋದಿಲ್ಲ, ಟ್ಯಾಕ್ಸ್ ಕಟ್ಟೋದು ಬೇಡ ಅಂತ ಹೇಳಿದ್ಮೇಲೆ ವರ್ತಕರು ನಿರಾಳರಾಗಿದ್ರು. ಆದರೆ ಈಗ ಯುಪಿಐ ಅನ್ನೋದು ಈ ಸಣ್ಣ ವರ್ತಕರಿಗೆ ಒಂದ್ ರೀತಿ ಬಿಸಿ ತುಪ್ಪ ಆಗ್ಬಿಟ್ಟಿದೆ. ಯಾಕೆ ನೋಡಿ. ವರ್ತಕರ ತಲೆನೋವಾದ ಡಿಜಿಟಲ್ ಪೇಮೆಂಟ್. ಯುಪಿಐ ಬಳಸಿದ್ರೆ ಟ್ಯಾಕ್ಸ್, ಬಳಸದಿದ್ರೆ ತಗ್ಗುತ್ತೆ ವಹಿವಾಟು. ಸರ್ಕಾರದ ಕ್ರಮ ವರ್ತಕರ ಪಾಲಿಗೆ ಬಿಸಿ ತುಪ್ಪ ಆಗಿಬಿಟ್ಟಿದೆ. ಈಗಾಗಲೇ ಸಣ್ಣ ವರ್ತಕರಿಗೆ ನೀಡಿರೋ ನೋಟಿಸ್ ವಾಪಸ್ ಪಡೆಯೋದಾಗಿ ಸಿಎಂ ಸ್ಪಷ್ಟಪಡಿಸಿದ್ದಾರೆ. ಆದ್ರೆ ವ್ಯಾಪಾರಿಗಳ ಟೆನ್ಷನ್ ಮಾತ್ರ ಇನ್ನೂ ಕಡಿಮೆಯಾಗಿಲ್ಲ. ಈ ಮಧ್ಯೆ ವ್ಯಾಪಾರಿಗಳಿಗೆ ಯುಪಿಐ ಅನಿವಾರ್ಯವಾಗಿಬಿಟ್ಟಿದೆ. ಕಲಬುರಗಿಯಲ್ಲಿ ಹಾಲು, ತರಕಾರಿ ವ್ಯಾಪಾರಸ್ಥರು ಮತ್ತೆ ಯುಪಿಐ ಬಳಕೆ ಶುರು ಮಾಡಿದ್ದಾರೆ. ಈಗ ಯುಪಿಐ ಮೂಲಕ ಹಣ ಪಡೆಯುತ್ತೇವೆ ಅಂತಿದ್ದಾರೆ. ಸಿಎಂ ನಿರ್ಧಾರವನ್ನು ಸ್ವಾಗತಿಸಿದ್ದಾರೆ. ನಾವು ಬೇರೆ ಕಡೆ ದುಡ್ಡು ಒಯ್ದನ ಅಲ್ಲಿ ನಾವು ಹೊಲದನ್ನು ತಂದು ಹಾಕಿದಾರೆ ಅದ್ರೊಳಗ. ಹಂಗಂದ್ರೆ ಹೆಂಗ್ರಿ ಅವ್ರು ಆಯ್ತ್ರಿ, ನಾವು 2 ದಿನ ಕಮ್ಮಿ ತರ್ತಾವ್ರಿ, ನಾವು ವ್ಯಾಪಾರಕ್ಕೆ ಉಪಯೋಗಿಸ್ಕೋತಾವ್ರಿ.
ಬೆಳಗಾವಿಯಲ್ಲೂ ಹೂವಿನ ವ್ಯಾಪಾರಿಗಳು ಯುಪಿಐ ಬಳಸ್ತೀವಿ ಅಂತಿದ್ದಾರೆ. ನಗರದ ಗಣಪತಿ ಗಲ್ಲಿಯಲ್ಲಿ ಮತ್ತೆ ಡಿಜಿಟಲ್ ವಹಿವಾಟು ಶುರುವಾಗಿದೆ. ಮೈಸೂರಿನ ವ್ಯಾಪಾರಸ್ಥರು ಕೆರಳಿ ಕೆಂಡವಾಗಿದ್ದಾರೆ. ಟ್ಯಾಕ್ಸ್ ಹಾಕಿದ್ರೆ ಡಿಜಿಟಲ್ ಪೇಮೆಂಟ್ ಬಳಸಲ್ಲ. ಪ್ರತಿನಿತ್ಯ 5,000 ಬಂಡವಾಳ ಹಾಕಿ 500ರಿಂದ 1,000 ರೂಪಾಯಿ ವ್ಯಾಪಾರ ಮಾಡ್ತೀನಿ. ಹೀಗಿದ್ದಾಗ ತೆರಿಗೆ ಎಲ್ಲಿಂದ ಕಟ್ಟೋಣ ಅಂತ ಪ್ರಶ್ನೆ ಮಾಡಿದ್ದಾರೆ. ಅವರು ಕ್ಯಾಶ್ ಕೇಳಿದ್ರೆ ಕ್ಯಾಶ್ ಇರಕ್ಕೆ ನೋಡಪ್ಪ ನಮ್ಮ ಹತ್ರ ಫೋನ್ ಪೇ ಇದೆ ಅಂತ ಹೇಳ್ತಾವ್ರೆ. ಅದರಿಂದ ಸ್ವಲ್ಪ ಈಗ ಕೆಲವರು ಫೋನ್ ಪೇ ಮಾಡ್ತಿಲ್ಲ. ಈಗ ನಮ್ದು ದುಡ್ಡು ಕಟ್ಟಾಯ್ತಿದೆ ಅಂತವ, ಅದಕ್ಕೆ ಫೋನ್ ಪೇ ಕ್ಯಾನ್ಸಲ್ ಮಾಡ್ಬಿಟ್ಟಿದ್ವಿ. ಈಗ ಡೈಲಿ ಕ್ಯಾಶ್ ಇಸ್ಕೊತಾರದು. ಡೈಲಿ ಕ್ಯಾಶ್ ಇಸ್ಕೊತೀವಿ. ಅಕಸ್ಮಾತ್ ಏನಾದ್ರೆ ದುಡ್ಡಿಲ್ಲ ಅಂತ ಹೇಳ್ತಿದ್ರೆ ಕೆಲವರ ಹತ್ರ ಫೋನ್ ಪೇ ಮಾಡಿಸ್ತಿದ್ವಿ. ಈ ಮಧ್ಯೆ ಆಟೋ ಚಾಲಕಿಯೊಬ್ಬರು ಸರ್ಕಾರದ ವಿರುದ್ಧ ಕೆರಳಿ ಕೆಂಡವಾಗಿದ್ದಾರೆ. ನಿಮ್ಮ ಗ್ಯಾರಂಟಿ ಯೋಜನೆ ಯಾರಿಗ್ ಬೇಕು ಸ್ವಾಮಿ, ನಮ್ಮನ್ನು ನೆಮ್ಮದಿಯಾಗಿರಲು ಬಿಡಿ ಅಂತಿದ್ದಾರೆ. ಏಕಾಏಕಿ ಅವರು ಈ ತರ ಟ್ಯಾಕ್ಸ್ಗಳು ಕಟ್ಟಬೇಕು, ನೀವು ಅಷ್ಟು ಕಟ್ಟಬೇಕು, ನಾವ್ ಯಾವತ್ತೂ ಕೇಳೇ ಇರ್ಲಿಲ್ಲ ಅವ್ರನ್ನ. ನಮ್ಗೆ ಆನ್ಲೈನ್ ಬೇಕು ಅಂತ ನಾವು ಕೇಳೇ ಇರ್ಲಿಲ್ಲ. ಈ ಪ್ರತಿಯೊಂದಕ್ಕೂ ಒಂದು ರೆಸ್ಟ್ ರೂಮ್ ಹೋದ್ರು ಕೂಡ ಆನ್ಲೈನ್ ಪೇಮೆಂಟ್ ನಡೀತಾ ಇದೆ. ಎಲ್ಲೋದ್ರೂ ಅಷ್ಟೇ, ಯಾರು ನಮ್ಗೆ ಕ್ಯಾಶ್ ಕೊಡ್ತಾನೆ ಇಲ್ಲ. ಇದುವರೆಗೂ ಒಂದು 10 ರೂಪಾಯಿ ಕೂಡ ಜೇಬಲ್ಲಿ ಇರಲ್ಲ. ಎಲ್ಲ ನಮ್ಗೆ ನಡೀತಾ ಇರೋದು ಆನ್ಲೈನ್. ಏಕಾಏಕಿ ಇವರು ತಗೊಂಡ್ ಬಂದ್ರು, ಹೊಸ ರೂಲ್ಸ್ ಮಾಡಿದ್ರು. ಮತ್ತೆ ಇವಾಗ ನಾನು ಹಿಂದೆ ತಗೊಂಡಿದೀನಿ ಅಂದ್ರು. ಏನಕ್ಕೆ ಈ ಆಟಗಳು ಇದು ಎಲ್ಲ ನಡೀತಾ ಇರೋದು ಏನಕ್ಕೆ? ಬಡವರು ನೆಮ್ಮದಿಯಾಗಿ ಕೆಲಸ ಮಾಡೋದಕ್ಕೆ ಬಿಡ್ತಾ ಇಲ್ಲ. ಏನಾದ್ರೂ ಒಂದು ತಗೊಂಡ್ಬರೋದು, ತಲೆನೋವು ಕೊಡೋದು, ಮತ್ತೆ ನಾನೇ ಸರಿಪಡಿಸಿದೀನಿ ಅಂತ ಹೇಳೋದು. ಒಟ್ನಲ್ಲಿ ಯುಪಿ ಅನ್ನೋದು ವರ್ತಕರ ಪಾಲಿಗೆ ಬಿಸಿ ತುಪ್ಪ ಆಗಿಬಿಟ್ಟಿದೆ. ಈ ಕಡೆ ನುಂಗುವಾಗಿಲ್ಲ, ಉಗುಳುವಾಗಿಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ವಾಣಿಜ್ಯ ತೆರಿಗೆ ಇಲಾಖೆ ಎರ್ರಾಬಿರಿ ನೋಟಿಸ್ಗಳು ಕೊಟ್ಟಿತ್ತು ಅಂತ ಹೇಳೋ ಆರೋಪ ಏನಿತ್ತು, ಅದರಿಂದಾಗಿ ವರ್ತಕರಿಗೆ ಸಾಕಷ್ಟು ಸಮಸ್ಯೆ ಉಂಟಾಗಿತ್ತು. ಆನಂತರ ಇದೀಗ ಮುಖ್ಯಮಂತ್ರಿಗಳು ಇಲ್ಲ, ಆತರ ಏನೂ ಇಲ್ಲ, ನಾವು ವಾಪಸ್ ಪಡಿತೇವೆ ಆ ನೋಟಿಸ್ಗಳನ್ನ, ಅದಕ್ಕೆ ಕ್ರಮ ಆಗೋದಿಲ್ಲ, ಟ್ಯಾಕ್ಸ್ ಕಟ್ಟೋದು ಬೇಡ ಅಂತ ಹೇಳಿದ್ಮೇಲೆ ವರ್ತಕರು ನಿರಾಳರಾಗಿದ್ರು. ಆದ್ರೆ ಈಗ ಯುಪಿಐ ಅನ್ನೋದು ಈ ಸಣ್ಣ ವರ್ತಕರಿಗೆ ಒಂದ್ ರೀತಿ ಬಿಸಿ ತುಪ್ಪ ಆಗ್ಬಿಟ್ಟಿದೆ. ಯಾಕೆ ನೋಡಿ. ವರ್ತಕರ ತಲೆನೋವಾದ ಡಿಜಿಟಲ್ ಪೇಮೆಂಟ್. ಯುಪಿಐ ಬಳಸಿದ್ರೆ ಟ್ಯಾಕ್ಸ್, ಬಳಸದಿದ್ರೆ ತಗ್ಗುತ್ತೆ ವಹಿವಾಟು. ಸರ್ಕಾರದ ಕ್ರಮ ವರ್ತಕರ ಪಾಲಿಗೆ ಬಿಸಿ ತುಪ್ಪ ಆಗಿಬಿಟ್ಟಿದೆ. ಈಗಾಗಲೇ ಸಣ್ಣ ವರ್ತಕರಿಗೆ ನೀಡಿರೋ ನೋಟಿಸ್ ವಾಪಸ್ ಪಡೆಯೋದಾಗಿ ಸಿಎಂ ಸ್ಪಷ್ಟಪಡಿಸಿದ್ದಾರೆ. ಆದ್ರೆ ವ್ಯಾಪಾರಿಗಳ ಟೆನ್ಷನ್ ಮಾತ್ರ ಇನ್ನೂ ಕಡಿಮೆಯಾಗಿಲ್ಲ. ಈ ಮಧ್ಯೆ ವ್ಯಾಪಾರಿಗಳಿಗೆ ಯುಪಿಐ ಅನಿವಾರ್ಯವಾಗಿಬಿಟ್ಟಿದೆ. ಕಲಬುರಗಿಯಲ್ಲಿ ಹಾಲು, ತರಕಾರಿ ವ್ಯಾಪಾರಸ್ಥರು ಮತ್ತೆ ಯುಪಿಐ ಬಳಕೆ ಶುರು ಮಾಡಿದ್ದಾರೆ. ಈಗ ಯುಪಿಐ ಮೂಲಕ ಹಣ ಪಡೆಯುತ್ತೇವೆ ಅಂತಿದ್ದಾರೆ. ಸಿಎಂ ನಿರ್ಧಾರವನ್ನು ಸ್ವಾಗತಿಸಿದ್ದಾರೆ. ನಾವು ಬ್ಯಾರೆ ಕಡೆ ದುಡ್ಡು ಒಯ್ದನ ಅಲ್ಲಿ ನಾವು ಹೊಲದನ್ನು ತಂದು ಹಾಕಿದವ್ರಿ ಅದ್ರೊಳಗ. ಹಂಗಂದ್ರೆ ಹೆಂಗ್ರಿ ಅವ್ರು? ಆಯ್ತ್ರಿ, ನಾವು 2 ದಿನಕ್ಕೊಮ್ಮೆ ತರ್ತಾವ್ರಿ, ನಾವು ವ್ಯಾಪಾರಕ್ಕೆ ಉಪಯೋಗಿಸ್ಕೋತಾವ್ರಿ. ಬೆಳಗಾವಿಯಲ್ಲೂ ಹೂವಿನ ವ್ಯಾಪಾರಿಗಳು ಯುಪಿಐ ಬಳಸ್ತೀವಿ ಅಂತಿದ್ದಾರೆ. ನಗರದ ಗಣಪತಿ ಗಲ್ಲಿಯಲ್ಲಿ ಮತ್ತೆ ಡಿಜಿಟಲ್ ವಹಿವಾಟು ಶುರುವಾಗಿದೆ. ಮೈಸೂರಿನ ವ್ಯಾಪಾರಸ್ಥರು ಕೆರಳಿ ಕೆಂಡವಾಗಿದ್ದಾರೆ. ಟ್ಯಾಕ್ಸ್ ಹಾಕಿದ್ರೆ ಡಿಜಿಟಲ್ ಪೇಮೆಂಟ್ ಬಳಸಲ್ಲ. ಪ್ರತಿನಿತ್ಯ 5,000 ಬಂಡವಾಳ ಹಾಕಿ 500ರಿಂದ 1,000 ರೂಪಾಯಿ ವ್ಯಾಪಾರ ಮಾಡ್ತೀನಿ. ಹೀಗಿದ್ದಾಗ ತೆರಿಗೆ ಎಲ್ಲಿಂದ ಕಟ್ಟೋಣ ಅಂತ ಪ್ರಶ್ನೆ ಮಾಡಿದ್ದಾರೆ. ಅವರು ಕ್ಯಾಶ್ ಕೇಳಿದ್ರೆ ಕ್ಯಾಶ್ ಇರಕ್ಕೆ ನೋಡಪ್ಪ ನಮ್ಮ ಹತ್ರ ಫೋನ್ ಪೇ ಇದೆ ಅಂತ ಹೇಳ್ತಾವ್ರೆ. ಅದರಿಂದ ಸ್ವಲ್ಪ ಈಗ ಕೆಲವರು ಫೋನ್ ಪೇ ಮಾಡ್ತಿಲ್ಲ. ಈಗ ನಮ್ದು ದುಡ್ಡು ಕಟ್ಟಾಯ್ತಿದೆ ಅಂತವ, ಅದಕ್ಕೆ ಫೋನ್ ಪೇ ಕ್ಯಾನ್ಸಲ್ ಮಾಡ್ಬಿಟ್ಟಿದ್ವಿ. ಈಗ ಡೈಲಿ ಕ್ಯಾಶ್ ಇಸ್ಕೊತಾರದು. ಡೈಲಿ ಕ್ಯಾಶ್ ಇಸ್ಕೊತೀವಿ. ಅಕಸ್ಮಾತ್ ಏನಾದ್ರೆ ದುಡ್ಡಿಲ್ಲ ಅಂತ ಹೇಳ್ತಿದ್ರೆ ಕೆಲವರ ಹತ್ರ ಫೋನ್ ಪೇ ಮಾಡಿಸ್ತಿದ್ವಿ. ಈ ಮಧ್ಯೆ ಆಟೋ ಚಾಲಕಿಯೊಬ್ಬರು ಸರ್ಕಾರದ ವಿರುದ್ಧ ಕೆರಳಿ ಕೆಂಡವಾಗಿದ್ದಾರೆ. ನಿಮ್ಮ ಗ್ಯಾರಂಟಿ ಯೋಜನೆ ಯಾರಿಗ್ ಬೇಕು ಸ್ವಾಮಿ, ನಮ್ಮನ್ನು ನೆಮ್ಮದಿಯಾಗಿರಲು ಬಿಡಿ ಅಂತಿದ್ದಾರೆ. ಏಕಾಏಕಿ ಅವರು ಈ ತರ ಟ್ಯಾಕ್ಸ್ಗಳು ಕಟ್ಟಬೇಕು, ನೀವು ಅಷ್ಟು ಕಟ್ಟಬೇಕು, ನಾವ್ ಯಾವತ್ತೂ ಕೇಳೇ ಇರ್ಲಿಲ್ಲ ಅವ್ರನ್ನ. ನಮ್ಗೆ ಆನ್ಲೈನ್ ಬೇಕು ಅಂತ ನಾವು ಕೇಳೇ ಇರ್ಲಿಲ್ಲ. ಈ ಪ್ರತಿಯೊಂದಕ್ಕೂ ಒಂದು ರೆಸ್ಟ್ ರೂಮ್ ಹೋದ್ರು ಕೂಡ ಆನ್ಲೈನ್ ಪೇಮೆಂಟ್ ನಡೀತಾ ಇದೆ. ಎಲ್ಲೋದ್ರೂ ಅಷ್ಟೇ, ಯಾರು ನಮ್ಗೆ ಕ್ಯಾಶ್ ಕೊಡ್ತಾನೆ ಇಲ್ಲ. ಇದುವರೆಗೂ ಒಂದು 10 ರೂಪಾಯಿ ಕೂಡ ಜೇಬಲ್ಲಿ ಇರಲ್ಲ. ಎಲ್ಲ ನಮ್ಗೆ ನಡೀತಾ ಇರೋದು ಆನ್ಲೈನ್. ಏಕಾಏಕಿ ಇವರು ತಗೊಂಡ್ ಬಂದ್ರು, ಹೊಸ ರೂಲ್ಸ್ ಮಾಡಿದ್ರು. ಮತ್ತೆ ಇವಾಗ ನಾನು ಹಿಂದೆ ತಗೊಂಡಿದೀನಿ ಅಂದ್ರು. ಏನಕ್ಕೆ ಈ ಆಟಗಳು ಇದು ಎಲ್ಲ ನಡೀತಾ ಇರೋದು ಏನಕ್ಕೆ? ಬಡವರು ನೆಮ್ಮದಿಯಾಗಿ ಕೆಲಸ ಮಾಡೋದಕ್ಕೆ ಬಿಡ್ತಾ ಇಲ್ಲ. ಏನಾದ್ರೂ ಒಂದು ತಗೊಂಡ್ಬರೋದು, ತಲೆನೋವು ಕೊಡೋದು, ಮತ್ತೆ ನಾನೇ ಸರಿಪಡಿಸಿದೀನಿ ಅಂತ ಹೇಳೋದು. ಒಟ್ನಲ್ಲಿ ಯುಪಿ ಅನ್ನೋದು ವರ್ತಕರ ಪಾಲಿಗೆ ಬಿಸಿ ತುಪ್ಪ ಆಗಿಬಿಟ್ಟಿದೆ. ಈ ಕಡೆ ನುಂಗುವಾಗಿಲ್ಲ, ಉಗುಳುವಾಗಿಲ್ಲ.
ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ.